ಕರ್ನಾಟಕ ರಾಜ್ಯ ಸಂಸ್ಕೃತ ಪಾಠಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಶ್ರೀ ಕುಂಚಿಟಿಗರ ಮಹಾಸಂಸ್ಥಾನ ಮಠದ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಸಂಸ್ಕೃತ ಪಾಠಶಾಲಾ ಶಿಕ್ಷಕರ ಶೈಕ್ಷಣಿಕ ಸಮ್ಮೇಳನ ಹಾಗೂ ವಾರ್ಷಿಕ ಮಹಾಧಿವೇಶನವು ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ಉದ್ಘಾಟಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಸಂಸ್ಕೃತ ಭಾಷೆಯ ಮಹತ್ವವನ್ನು ಒತ್ತಿ ಹೇಳಿದರು. ಬಳಿಕ ಮಾತನಾಡಿದ ಸಚಿವ ವಿ ಸೋಮಣ್ಣ, ನಾನು ಕೂಡ ಒಂದು ಹಳ್ಳಿಯಿಂದ ಬಂದವನು. ನಮ್ಮದು ಸಹ ಒಂದು ಕುಗ್ರಾಮ. ಅಂತಹ ಸಾಮಾನ್ಯ ಕುಟುಂಬದಿಂದ ಬಂದ ನನಗೆ ಇಂದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಸಚಿವನಾಗಿ ಸೇವೆ ಸಲ್ಲಿಸುವ ಅವಕಾಶ ದೊರೆತಿದೆ. ಈ ಸ್ಥಾನಮಾನಕ್ಕೆ ಕಾರಣ ಜನರ ವಿಶ್ವಾಸ, ಹಿರಿಯರ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಪ್ರೀತಿ ಎಂದು ಹೇಳಿದರು. ರಾಜ್ಯದ ಅಭಿವೃದ್ಧಿಗೆ ರೈಲ್ವೆ ಸಂಪರ್ಕ ಅತ್ಯಂತ ಅವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಇನ್ನು 2 ತಿಂಗಳೊಳಗೆ ಬಳ್ಳಾರಿಯಿಂದ ಪಾವಗಡದವರೆಗೆ ರೈಲು ಸಂಚಾರ ಆರಂಭವಾಗಲಿದೆ. ಬಳಿಕ 6 ತಿಂಗಳೊಳಗೆ ರೈಲು ಮಾರ್ಗವನ್ನು ಮಿಡಿಗೇಶಿಯವರೆಗೆ ವಿಸ್ತರಿಸಲಾಗುವುದು. ಅದರ ನಂತರ 1 ವರ್ಷ 2 ತಿಂಗಳೊಳಗೆ ಮಧುಗಿರಿ ಕೊರಟಗೆರೆ ಮಾರ್ಗವಾಗಿ ತುಮಕೂರಿಗೆ ರೈಲು ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. ಈ ಯೋಜನೆಯನ್ನು ಶೀಘ್ರದಲ್ಲೇ ಸಾಕಾರಗೊಳಿಸುವ ವಿಶ್ವಾಸವಿದೆ ಎಂದು ಭರವಸೆ ನೀಡಿದರು. ಈ ಮಠಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಹತ್ತಾರು ವಿದ್ವಾಂಸರುಗಳು, ಬುದ್ಧಿಜೀವಿಗಳು ದೇಶದ ವ್ಯವಸ್ಥೆಯನ್ನ ಬದಲಾವಣೆ ಅಂತಕ್ಕಂಥವ್ರು ಬರ್ತಾ ಇದ್ದಾರೆ. ನೀವು ಬಂದು ಹೋಗ್ಬೇಕು ಅನ್ನೋ ಸೂಚನೆಯನ್ನು ಕೊಟ್ಟರು. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ಇಡೀ ವ್ಯವಸ್ಥೆಯನ್ನು ತಾವೇ ಸ್ವತಃ ಮಾಡಿ ಭಕ್ತರಿಗೆ ಬರ್ತಕ್ಕಂಥ ದೇಶದ ಸಂಪತ್ತಿಗೆ, ಈ ಶಿಕ್ಷಕರಿಗೆ ಅವರೇ ಸ್ವತಃ ನಿಂತುಕೊಂಡು ಇವೆಲ್ಲವೂ ಕೂಡ ಮಾಡಿದ್ದಾರೆ. ಅಂದರೆ ಶ್ರೀಮಠದ ಪರಮ ಪೂಜ್ಯ ಶ್ರೀಗಳವರನ್ನ ನಾನು ತುಂಬ ಹೃದಯದಿಂದ ಅಭಿನಂದನೆಯನ್ನ ಅವರ ಆಶೀರ್ವಾದವನ್ನು ಕೋರ್ತೀನಿ. ಪರಮ ಪೂಜ್ಯ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು, ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮಿಗಳವರು, ಇವರಿಬ್ಬರು ನನಗೆ ಹೇಳ್ಕೊಟ್ಟಿದ್ದು ಒಂದೇ ಒಂದು, ಯಾರು ಯಾವ ರೀತಿ ಬರ್ತಾರೆ ಅನ್ನೋದು ನಮಗೆ ದೊಡ್ಡದಲ್ಲ. ಬಂದಂತವರಲ್ಲಿರ್ತಕ್ಕಂಥ ನ್ಯೂನತೆಗಳೇನಿದೆ, ತೊಂದರೆ ಏನಿದೆ, ನಿನ್ನೆ ಆಗ್ತಕ್ಕಂಥ ಕೆಲಸಗಳೇನಿದೆ ಅದನ್ನು ನಾಳೆ ಅಂತ ಬಿಟ್ಟು ಆ ನಿಮಿಷಕ್ಕೆ ಮಾಡ್ತಕ್ಕಂಥದ್ದು ನಿನ್ನ ಕರ್ತವ್ಯ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ನಾನು ಗುರುಗಳಲ್ಲಿ ವಿನಂತಿ ಮಾಡ್ತೀನಿ, ಏನು ಇವತ್ತು ತಾವು ನನಗೆ ಬಂದಾಗ ಹೇಳಿದ್ದು, ಹೇಗಾದ್ರೂ ಮಾಡಿ ರಾಯದುರ್ಗ ತುಮಕೂರು ನಮ್ಮ ರೈಲನ್ನು ಓಡಿಸಲೇಬೇಕಪ್ಪ, ನೀವು ರೈಲು ಓಡಿಸ್ತಿದೆ ಅಂತ ಹೇಳಿದ್ವಿ. ಸ್ವಾಮೀಜಿ ಕೊನೆಯ ಹಂತಕ್ಕೆ ತಂದಿದ್ದೇನೆ. ಇದಾದ ತಕ್ಷಣ ನಾನು ಕೊರಟಗೆರೆಯಲ್ಲಿ ಒಂದು ರೈಲ್ವೆ ಸ್ಟೇಷನ್ಗೆ ಬುದ್ಧಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಬಲಗಿರಿಯಲ್ಲಿ ರೈಲ್ವೆ ಸ್ಟೇಷನ್ ಬುದ್ಧಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಇನ್ನು 2 ತಿಂಗಳಲ್ಲಿ ರಾಯದುರ್ಗ, ಬಳ್ಳಾರಿ, ರಾಯದುರ್ಗ, ನಿಮ್ಮ ಪಾವಗಡಕ್ಕೆ ಟ್ರೈನನ್ನು ಇನ್ನು 2 ತಿಂಗಳಲ್ಲಿ ಬರ್ತಾ ಇದೆ ಸ್ವಾಮೀಜಿ. ಇನ್ನು 6 ತಿಂಗಳಲ್ಲಿ ಮಿಡಿಗೇಸಿಗೆ ಬರ್ತದೆ. ಅದಾದಮೇಲೆ ಬದಿಗಿರಿಯಿಂದ ಕೊರಟಗೆರೆಯಿಂದ ಊರುಕೇರಿಯಿಂದ ತುಮಕೂರಿಗೆ ಇನ್ನು 1 ವರ್ಷ 2 ತಿಂಗಳಲ್ಲಿ ತಮ್ಮ ಸಂದೇಶವನ್ನು, ತಮ್ಮ ಸೂಚನೆಯನ್ನು, ತಮ್ಮ ಆದೇಶವನ್ನು ಪಾಲನೆ ಮಾಡತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಿಮ್ಮ ಸೋಮಣ್ಣ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಈ ಸರ್ಕಾರ